ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಪೆನಿಸಲ್ಲಿ ಒಂದು ಸಣ್ಣ ಡಿಸ್ಚಾರ್ಜ್ ಆಯಿತು, ನೀರ್ ಥರ ಆಗತ್ತೆ, ಕೆಲವೊಂದು ಟೈಮ್ ಕ್ಯೂ ಥರ ಆಗತ್ತೆ, ಕೆಲವೊಂದು ಟೈಮ್ ಗಮ್ ಥರ ಬರುತ್ತೆ, ಕೆಲವೊಂದು ಟೈಮ್ ಸ್ಪರ್ಮು ಸಹ ಬರುತ್ತೆ. ಈ ಥರ ಒಂದು ಡಿಸ್ಚಾರ್ಜ್ ಆಯಿತು ಅಥವಾ ಲೀಕ್ ಆಯಿತು ಅಂದರೆ ಇದು ನಾರ್ಮಲ್ಲ ಅಥವಾ ಏನಾದ್ರು ಇನ್ಫೆಕ್ಷನ್ ಇದೆಯಾ? ಕೆಲವೊಬ್ರು ಎದುರು ಬಿಡ್ತಾರೆ, ಓ ನಂಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ಸೈಂಟಿಫಿಕಲಿ ಏನಕ್ಕೆ ಪೆನ್ನಿಸಲ್ಲಿ ಡಿಸ್ಚಾರ್ಜ್ ಅಥವಾ ಲೀಕ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವ್ಯಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸಣ್ಣ ಪುಟ್ಟ ಡೌಟ್ ಇತ್ತಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಒಂದು 2-3 ಕೇಸ್ ಎಕ್ಸಾಂಪಲ್ ಹೇಳ್ತೇನೆ. ಸೊ ಲಾಸ್ಟ್ ಒಂದು 19 ಇಯರ್ಸ್ ಹುಡುಗ ತಂದೆ ಜೊತೆ ಬಂದಿದ್ದು. ಸೊ ಅವನಿಗೆ ತಂದೆ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ಸೊ ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಂತೇಳಿ ಹೇಳಿದ್ದ. ಸೊ ತಂದೆ ಕರ್ಕೊಂಡ್ಬಂದ್ರು. ಸೊ ತಂದೆನ ಹೊರಗಡೆ ಕೂರಿಸ್ಬಿಟ್ಟು ನಾನು ಅವನ ಜೊತೆ ಕ್ಲೋಸಾಗಿ ಮಾತಾಡ್ತಾ ಹೋದೆ. ಯಾವ ಕಾಲೇಜು, ಏನು ಓದ್ತಿದ್ಯಾ, ಈ ಥರ ಮಾತಾಡ್ತಾ ಏನು ಪ್ರಾಬ್ಲಮ್ ಅಂತ ಕೇಳಿದೆ. ಅವನು ಹೇಳಿದ್ದು, ಸರ್ ನೆನ್ನೆ ಒಂಥರ ಮೊಸರು ಥರ ಚೆಲ್ಬಿಟ್ಟಿತ್ತು ನನ್ನ ಚಡ್ಡಿಲಿ. ಆಮೇಲೆ ನೋಡಿದ್ರೆ ಪೆನ್ನಿಸ್ ಎಲ್ಲ ಒಂದು ಹಸಿ ಆಗಿತ್ತು, ಒಂಥರ ರೆಡ್ಡಿಶ್ ಥರ ಕಾಣಿಸ್ತಾ ಇತ್ತು, ಭಯ ಇತ್ತು. ಇದ್ರ ಬಗ್ಗೆ ನಮ್ಮ ಫ್ರೆಂಡ್ಸು ಸ್ಕೂಲಲ್ಲಿ ಮಾತಾಡ್ತಾ ಇರ್ತಾರೆ, ನಾನು ಯಾವುದೂ ತಪ್ಪು ಮಾಡಿಲ್ಲ, ಸೊ ನಾನು ತಂದೆ ಹತ್ರ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದೆ ಅಂತೇಳಿ. ಆ್ಯಕ್ಚುಲಿ ಅವನಿಗೆ ನ್ಯಾಚುರಲ್ ಎಮಿಷನ್ ಅಂತ ಆಗಿದೆ, ಒಂದು ಸ್ವಪ್ನ ಸ್ಖಲನ ಅಂತ ಆಗಿದೆ. ಅವನಿಗೆ ಅದು ಏನಾಗಿದೆ ಅಂತ ಗೊತ್ತಾಗಿಲ್ಲ, ಭಯಪಟ್ಟಿದ್ದಾನೆ. ಸೆಕೆಂಡ್ ಕೇಸ್ ಬಂದರೆ 22 ಇಯರ್ಸ್, ಜಸ್ಟ್ ಡಿಗ್ರಿ ಆಗಿದೆ. ಸೊ ಅವನ ಆತಂಕ ಏನಂದರೆ, ನಾನು ಏನಾದರೂ ಸೆಕ್ಸ್ ಬಗ್ಗೆ ಒಂದು ಥಾಟ್ ಬಂದರೆ, ಸೆಕ್ಸ್ ವಿಡಿಯೋ ನೋಡಿದರೆ ಅಥವಾ ಯಾವ್ದಾದ್ರು ಗರ್ಲ್ ಫ್ರೆಂಡ್ ಜೊತೆ ಒಂಚೂರು ಮಾತಾಡ್ತಿದ್ದಂಗೆ ನಮ್ಮ ಪೆನ್ನಿಸಲ್ಲಿ ಸಣ್ಣದಾಗಿ ಲೀಕ್ ಆಗತ್ತೆ. ಸರ್ ಇದರಿಂದ ನಾನು ವೀಕ್ ಆಗ್ತೀನಿ, ನಾಳೆ ಮೋಸ್ಟ್ಲಿ ನಾನು ಮದುವೆಗೆ ಫಿಟ್ ಇರಲ್ಲ, ಸೊ ನಂಗೆ ಪ್ರಾಬ್ಲಮ್ ಇದೆ ಅಂತೇಳಿ ಬಂದಿದ್ದ. ಥರ್ಡ್ ಕೇಸ್ ಎಕ್ಸಾಂಪಲ್ ಬಂದರೆ ಅವನಿಗೊಂದು 26 ಇಯರ್ಸು. ಸೊ ಅವನ ಆತಂಕ ಏನಾದರೂ, ಸರ್ ನನಗೆ ಬೆಳಿಗ್ಗೆಯಿಂದ ಪೆನ್ನಿಸಲ್ಲಿ ಕ್ಯೂ ಥರ ಬರ್ತಿದೆ, ಸೊ ನಾನು ಯಾರ ಜೊತೆಗೂ ನಾನು ಸೆಕ್ಸ್ ಮಾಡಿಲ್ಲ, ಸೊ ನನಗೆ ಯಾಕೆ ಈ ಥರ ಆಗ್ತಿದೆ, ನನಗೆ HIV ಬಂದಿರ್ಬೋದು ಸರ್, ನಾನು ಪ್ಲೀಸ್ ನನಗೆ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಬಂದಿದ್ದೆ. ನಾರ್ಮಲಿ ಪೆನ್ನಿಸಲ್ಲಿ 2 ಥರ ಲೀಕ್ ಆಗತ್ತೆ. ಒಂದು ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ, ನಾರ್ಮಲ್ ಅಂತ ಹೇಳ್ತೀವಿ. ಎರಡನೇದು ಪೆಥಾಲಜಿಕಲ್ ಅಂತ ಹೇಳ್ತೀವಿ, ಏನಾದರೂ ಇನ್ಫೆಕ್ಷನ್ ಇದ್ರೂ ಸಹ ಲೀಕ್ ಆಗತ್ತೆ. ಈಗ ಫಿಸಿಯೋಲಾಜಿಕಲಿ ಬಂತು ಅಂದರೆ ನಮ್ಮ ಬಾಡಿಲಿ ಸೆಕ್ಷುವಲಿ ಅರೋಸ್ ಆಗ್ತಿದ್ದಂಗೆ ಕೋಪರ್ಸ್ ಗ್ಲ್ಯಾಂಡಿಂದ ಒಂದು ಸಣ್ಣ ನೀರ್ ಥರ ಬರುತ್ತೆ. ಅದೊಂದು ನೀರ್ ಥರನೇ ಇರುತ್ತೆ, ಬಟ್ ಗಮ್ಮಿ ಇರುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಯೂರಿನ್ ಎಲ್ಲ ಪಾಸ್ ಆಗೋದ್ರಿಂದ ನಮ್ಮ ಪೆನ್ನಿಸಲ್ಲಿ ಸೆಕ್ಷುವಲ್ ಅರೋಸ್ ಆಗ್ತಿದ್ದಂಗೆ, ಯಾಕೆಂದರೆ ಯೂರಿನ್ ಅಸಿಡಿಕ್ ಇರೋದ್ರಿಂದ, ಸೊ ಅದನ್ನು ಆಲ್ಕಲೈನ್ ಮಾಡೋಕ್ಕೆ, ಯಾಕೆಂದರೆ ನೆಕ್ಸ್ಟ್ ಸ್ಪರ್ಮ್ ಬರಲಿಕ್ಕೆ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಇದು ನಾರ್ಮಲ್ ಆಗಿ ಸೆಕ್ಸ್ ಥಾಟು, ಸೆಕ್ಸ್ ಇಮೇಜು, ಒಂದು ಗರ್ಲ್ ಫ್ರೆಂಡ್ ಅಥವಾ ಯಾರ ಜೊತೆನಾದರೂ ಮಾತಾಡಿದಾಗ ಸಣ್ಣದಾಗಿ ಬರುತ್ತೆ, ಇದು ನಾರ್ಮಲ್. ಎರಡನೇ ಬಂದು ನ್ಯಾಚುರಲ್ ಎಮಿಷನ್ ಅಂತ ಹೇಳ್ತೀವಿ, ಕಾಮನ್ ಆಗಿ ಸ್ವಪ್ನ ಸ್ಖಲನ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಸೆಕ್ಸ್ ಬಗ್ಗೆ ಇಮೇಜ್ ನೋಡಿಕೊಂಡು ಅಥವಾ ಎಷ್ಟೋ ದಿವಸ ಆಗಿರುತ್ತೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಿರಲ್ಲ ಅಥವಾ ಮ್ಯಾಸ್ಟರ್ಬೇಷನ್ ಅಭ್ಯಾಸನೇ ಇರಲ್ಲ, ಯಾವಾಗೋ ಒಂದು ಸರಿ ನಮಗೆ ಬ್ರೈನಲ್ಲಿ ಸ್ಟಿಮ್ಯುಲೇಟ್ ಆಗಿ ನಮಗೆ ಗೊತ್ತಿಲ್ಲದಂಗೆ ರಾತ್ರಿ ಸ್ಪರ್ಮು ಹೊರಗಡೆ ಬರುತ್ತೆ. ಈ ಥರ ಸ್ವಪ್ನ ಸ್ಖಲನ 18 to 24 ಏಜಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ. ಜೊತೆಗೆ ಮ್ಯಾಸ್ಟರ್ಬೇಷನ್ ಒಂದು ವಾರದಲ್ಲಿ 1 ಟೈಮ್ ಅಥವಾ ತಿಂಗಳಲ್ಲಿ 2-3 ಟೈಮ್ ಮಾಡಿಕೊಂಡ್ರೆ ಆಫ್ಟರ್ ಮ್ಯಾರೇಜ್ ಸೆಕ್ಷುವಲಿ ಆಕ್ಟಿವ್ ಆಗ್ತಿದ್ದಂಗೆ ಇದು ಸ್ಟಾಪ್ ಆಗುತ್ತೆ, ಇದು ನಾರ್ಮಲ್. ನೆಕ್ಸ್ಟ್ ಸ್ಪರ್ಮಟೋರಿಯಾ ಅಂತ ಹೇಳ್ತೀವಿ. ಯೂರಿನ್ ಪಾಸ್ ಆದಾಗ ಯೂರಿನ್ ಜೊತೆಗೆ ಸ್ವಲ್ಪ ಸ್ಪರ್ಮ್ ಬರೋವಂಥದ್ದು. ತುಂಬ ದಿವಸ ಆಗಿರುತ್ತೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಿರಲ್ಲ ಅಥವಾ ಸೆಕ್ಸು ಮಾಡಿರಲ್ಲ. ಸೊ ಯೂರಿನ್ ಹೋಗೋದಕ್ಕಿಂತ ಮುಂಚೆನೋ ಅಥವಾ ಯೂರಿನ್ ಆದ್ಮೇಲೂ ಸಣ್ಣದೊಂದು ಡ್ರಾಪ್ ಬೀಳುತ್ತೆ, ಇದು ಫಿಸಿಯೋಲಾಜಿಕಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಇದೇನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಬಂದು ಡಾಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈಗ ಮೋಷನ್ ಸ್ಟೂಲ್ ಪಾಸ್ ಮಾಡಿದಾಗ ಫೋರ್ಸಬಲಿ ಮೋಷನ್ ಅನ್ನು ಹೊರಗಡೆ ಹಾಕಿದಾಗ ಸಣ್ಣ ವೈಟ್ ಡಿಸ್ಚಾರ್ಜ್ ಆಗತ್ತೆ, ಇದು ಸಹ ನಾರ್ಮಲ್. ಯಾಕಂದ್ರೆ ಮ್ಯಾಸ್ಟರ್ಬೇಷನ್ ಬೈದಿಂದ ಮಾಡ್ಕೊಂಡಿರಲ್ಲ ಅಥವಾ ಸೆಕ್ಷುವಲ್ ಆಕ್ಟಿವಿಟಿ ಆಗಿರಲ್ಲ, ಅಂದ್ರೆ ಮ್ಯಾರೇಜ್ ಆಗಿರಲ್ಲ. ಈ ಥರ ಇದ್ದಾಗ ಸ್ಪರ್ಮ್ ತುಂಬ ಕಲೆಕ್ಷನ್ ಆದಾಗ ಸ್ವಲ್ಪ ಮಟ್ಟಿಗೆ ಹೊರಗಡೆ ಬರುತ್ತೆ, ಇದರಿಂದ ವೀಕ್ನೆಸ್ ಆಗಲಿ ಬಾಡಿಗೆ ಯಾವುದು ಹಾರ್ಮ ಆಗಿರಲ್ಲ. ನೆಕ್ಸ್ಟ್ ಬಂದು ಪೆಥಾಲಜಿಕಲ್, ಇದನ್ನ ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಇದರಲ್ಲಿ 2 ಥರ ಇರುತ್ತೆ. ಒಂದು ನಾನ್ STD ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಲ್ಲದೆ ಇರೋವಂಥದ್ದು, ಇನ್ನೊಂದು STD ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್.
ನಾನ್ ಎಸ್ ಟಿ ಡಿ ಅಂತ ಬಂದರೆ, ಸೊ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಯೂಶಲಿ ಹೊರಗಡೆ ಟಾಯ್ಲೆಟ್ ಅಂದರೆ ಗಲೀಜಿರೋ ಜಾಗದಲ್ಲಿ ಒಂದು ಯೂರಿನ್ ಅಥವಾ ಮೋಷನ್ ಪಾಸ್ ಮಾಡಿದಾಗ, ಗಲೀಜು ನೀರು ಇರ್ಬೋದು ಅಥವಾ ಒಂದು ಬಟ್ಟೆ ಇರ್ಬೋದು, ಈ ಥರ ಯೂಸ್ ಮಾಡಿದಾಗ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಅವಾಗ ಸಣ್ಣದಾಗಿ ಪಸ್ ಅಂದರೆ ಕೀವೆ ಹೊರಗಡೆ ಬರಲಿಕ್ಕೆ ಶುರು ಆಗುತ್ತೆ. ಅದು ಯಾವುದೇ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಬರುತ್ತೆ. ಇದು ಟ್ರೀಟ್ ಮಾಡ್ಬೋದು, ಇದೇನು ಮೇಜರ್ ಇರಲ್ಲ. ಬಟ್ ಡಾಕ್ಟ್ರನ್ನ ತಕ್ಷಣ ಕನ್ಸಲ್ಟ್ ಮಾಡಬೇಕು. ಕೆಲವೊಂದು ಹುಡುಗರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಬೇಗ ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ, 3 ದಿವಸ ಆಗಿರುತ್ತೆ, ಕೆಲವೊಂದು ಟೈಮ್ 1 ವಾರ ಆಗಿರುತ್ತೆ. ಆ ಇನ್ಫೆಕ್ಷನ್ ಪೆನ್ನಿಸಿಂದ ಬ್ಲ್ಯಾಡರ್ ಕಿಡ್ನಿ ತನಕನೂ ಹೋಗಿರುತ್ತೆ. ಸೊ ಯಾವುದೇ ಡಿಸ್ಚಾರ್ಜ್ ಇತ್ತು, ಪಸ್ ಥರ ಇತ್ತು, ಡಾಕ್ಟ್ರನ್ನ ಬೇಗ ಕನ್ಸಲ್ಟ್ ಮಾಡಬೇಕು. ನೆಕ್ಸ್ಟ್ ಬಂದು ಎಸ್ ಟಿ ಡಿ ಅಂತ ಹೇಳ್ತೀವಿ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದು ಬರಬೇಕು ಅಂದರೆ ಡೈರೆಕ್ಟ್ ಇಂಟರ್ ಕೋರ್ಸ್ ಅಂದರೆ ವೆಜೇನ ಒಳಗಡೆ ಡೈರೆಕ್ಟ್ ಪೆನಿಸ್ ಎಂಟ್ರಿ ಆಗಿ ವಿತೌಟ್ ಕಾಂಡೋಮ್ ಮಾಡಿದಾಗ ಯೂಶಲಿ, ಮತ್ತು ಕೆಲವೊಂದು ಟೈಮ್ ಕಾಂಡೋಮು 100% ಸೇಫ್ ಇರಲ್ಲ. ಎಸ್ ಟಿ ಡಿ ಬರಲಿಕ್ಕೆ ಮೇನು ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗಿರಬೇಕು. ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗಿ ನೆಕ್ಸ್ಟ್ ಡೇನೆ ಒಂದು ಡಿಸ್ಚಾರ್ಜ್ ಅಂತ ಶುರು ಆಯಿತು, ಪೆನ್ನಿಸ್ ಸುತ್ತಮುತ್ತ ರೆಡ್ನೆಸ್ ಇತ್ತು, ಈ ಥರ ಇತ್ತು ಅಂದರೆ ಬೇಗನೆ ತೋರಿಸ್ಕೊಂಡು ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಯಾಕಂದರೆ ಡೈರೆಕ್ಟ್ ಪೆನೆಟ್ರೇಷನ್ ಮಾಡಿರೋದ್ರಿಂದ ಅವ್ರಿಗೇನಾದ್ರು ಇನ್ಫೆಕ್ಷನ್ ಇತ್ತು ಅಂದರೆ ಬೇಗನೆ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಇದನ್ನ ಐ ರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ನೆಗ್ಲೆಕ್ಟ್ ಮಾಡ್ತು ಅಂದರೆ ಆ ಇನ್ಫೆಕ್ಷನ್ ಬೇಗನೆ ಸ್ಪ್ರೆಡ್ ಆಗುತ್ತೆ. ಮತ್ತು ಎಸ್ ಟಿ ಡಿ ಅಂತಿದ್ದಂಗೆ HIV ಅಂತಲೇ ತುಂಬ ಜನ ಭಯಪಡ್ತಾರೆ. HIV ಅಲ್ಲದೆ ಗೊನೇರಿಯಾ, ಸಿಫಿಲಿಸ್ಸು, ಅರ್ಪಿಸು ತುಂಬ ಇನ್ಫೆಕ್ಷನ್ ಇರುತ್ತೆ. ಬಟ್ ಬೇಗನೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೇಗನೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಪೆನ್ನಿಸಲ್ಲಿ ಸ್ವಲ್ಪ ಲೀಕ್ ಆಯ್ತು ಅಂದರೆ ಏನೇ ಡಿಸ್ಚಾರ್ಜ್ ಆಯಿತು, ನೀರು ಥರ ಇತ್ತು ಅಥವಾ ಸ್ಪರ್ಮ್ ಥರ ಇತ್ತು, ಸ್ವಲ್ಪ ದಿವಸಕ್ಕೆ ನಾರ್ಮಲ್ ಆಯಿತು, ಇದೇನು ತೊಂದರೆ ಕೊಡಲ್ಲ. ಬಸ್ ಡಿಸ್ಚಾರ್ಜ್ ಆಯಿತು ಅಥವಾ ಬೇರೆಯವ್ರ ಜೊತೆ ಸೆಕ್ಸ್ ಕಾಂಟ್ಯಾಕ್ಟ್ ಆಗಿತ್ತು, ತಕ್ಷಣವೇ ಡಾಕ್ಟ್ರನ್ನ ತೋರಿಸಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.